ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಂದು ಫಸ್ಟ್ ವ್ಲಾಗ್. ನನಗೆ ಯಾವ ಥರ ಕಂಟೆಂಟ್ ಮಾಡಬೇಕು ಏನೂ ಐಡಿಯಾ ಇಲ್ಲ. ಸುಮ್ಮನೆ ರ್ಯಾಂಡಮಾಗಿ ಟ್ರೈ ಮಾಡೋಣ ಅಂತ ಸ್ಟಾರ್ಟ್ ಮಾಡಿರೋದು. ಫಸ್ಟ್ ಆಫ್ ಆಲ್ ನಾನು ಇಂಟ್ರೊಡಕ್ಷನ್ನ ಕೊಟ್ಟೇ ಇಲ್ಲ. ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ನನ್ನ ಹೆಸರು ಕೀರ್ತನ ಅಂತ. ನಾನು ಬ್ಯಾಂಗ್ಳೂರಿಂದ ಬಂದಿರೋದು. ಕರೆಂಟ್ಲಿ ನಾನು ದಾವಣಗೆರೆಯಲ್ಲಿದ್ದೀನಿ. ಇಲ್ಲಿ GM ಯೂನಿವರ್ಸಿಟಿಯಲ್ಲಿ MBA ಮಾಡ್ತಾಯಿದ್ದೀನಿ. ಫಸ್ಟ್ ಇಯರ್ ನಾನಿನ್ನು. ಸೊ ಯಾಕೆ GM ಯೂನಿವರ್ಸಿಟಿ ಅಂತಂದರೆ ಗೊತ್ತಿಲ್ಲ, ಸುಮ್ಮನೆ ಹಂಗೆ ಜಾಯ್ನ್ ಆಗಿತ್ತು. ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲೇ ಜಾಯ್ನ್ ಆಗಬೇಕಿತ್ತು, ಬಟ್ ಸಮ್ ರೀಸನ್ಸ್ ಇದೆ, ಅದಕ್ಕೆ ನಾನು ಇಲ್ಲಿ ಜಾಯ್ನ್ ಆಗಿದ್ದು. ಅದು ಏನಕ್ಕೆ ಏನು ಅಂತಲ್ಲ, ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ಕೋತೀನಿ, ಟ್ರೈ ಮಾಡ್ತೀನಿ. ಬಿಕಾಸ್ ಸ್ವಲ್ಪ ಪರ್ಸ್ನಲ್. ಮುಂದಿನ ದಿನಗಳಲ್ಲಿ ಟ್ರೈ ಮಾಡ್ತೀನಿ ಶೇರ್ ಮಾಡ್ಕೊಳ್ಳೋದಕ್ಕೆ. ಈಗ ಗೊತ್ತಾಯ್ತು. ನಾನು PGಯಲ್ಲಿದ್ದೀನಿ ಈಗ ಕರೆಂಟ್ಲಿ. ಕಾಲೇಜ್ ಹತ್ರ ಸ್ವಲ್ಪ ದೂರ, ಕಾಲೇಜಿಂದ ಸ್ವಲ್ಪ ದೂರ ಅಷ್ಟೇ. ನಮ್ಮ ಕಾಲೇಜ್ ಬಸ್ ಬರುತ್ತೆ. ಸೊ ನೋ ವರೀಸ್, ಟ್ರಾವೆಲ್ ಮಾಡೋದಕ್ಕೆಲ್ಲ ಏನು ಕಷ್ಟ ಆಗಲ್ಲ, ಸೇಫ್ ಇದೆ, ಚೆನ್ನಾಗಿದೆ. ಇಲ್ಲೊಂಥರ ಎಕ್ಸ್ಪೀರಿಯನ್ಸ್ ಆಗ್ತದೆ. ಮನೆಯಿಂದ ದೂರ ಇರಬೇಕು, PG ಊಟ ತಿನ್ನಬೇಕು. ಫಸ್ಟ್ ಆಫ್ ಆಲ್ ನಾನು ನಾನ್ ವೆಜಿಟೇರಿಯನ್, ಆಯಿತಾ. ವೀಕ್ಲಿ ಒನ್ಸ್ ನಾನ್ ವೆಜ್ ತಿನ್ಬೇಕು ನಾನು. ಬಟ್ ಇಲ್ಲಿ ಹೆಂಗೆ ಅಂದರೆ ಅಕ್ಕಪಕ್ಕ ಯಾವ ಅಂಗಡಿನೂ ಇಲ್ಲ, ಹೋಗಿ ತಕ್ಷಣಕ್ಕೆ ಹೋಗಿ ತೊಗೊಬಂದ್ಬಿಡೋಣ ಅನ್ನೋದಕ್ಕೆ. ನೈಟ್ ಆದರೆ ಒಂಥರ ಫುಲ್ ಸೆಕ್ಯೂರ್ ಇದೆ, ಬಟ್ ನನಗೆ ಇನ್ಸೆಕ್ಯೂರ್ ಫೀಲ್ ಆಗುತ್ತೆ. ಆ್ಯಸ್ ಪರ್ಸನ್ ನನಗೆ ಇನ್ಸೆಕ್ಯೂರ್ ಫೀಲ್ ಆಗುತ್ತೆ ಸ್ವಲ್ಪ. ನಾನಿರೋ PG ಬಂದು 7,000, ಆಯಿತಾ. ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ. ನನಗೆ ಕಾಲೇಜಿಗೆ ಹತ್ತಿರ ಆಗುತ್ತೆ ಅಂತ ನಾನು ಇಲ್ಲಿ ಜಾಯ್ನ್ ಆಗಿದ್ದು. ಕ್ಲೀನಾಗಿದೆ, ನಿಜವಾಗ್ಲೂ ಕ್ಲೀನಾಗಿದೆ. ಆ್ಯಂಡ್ ನಿಮ್ಗೆ ಯಾರಿಗಾದರೂ ಇಲ್ಲಿ ಬರೋಕ್ಕೆ ಇಂಟ್ರೆಸ್ಟ್ ಇದ್ದರೆ, ನೀವೇನಾದ್ರು PG ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ, ನಾನು ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ. ನಾನಿರೋದು ಫೋರ್ ಶೇರಿಂಗಲ್ಲಿ 7,000 ಕೊಡ್ತೀನಿ ನಾನು ಫೋರ್ ಶೇರಿಂಗ್ಗೆ. ಹೆಂಗಿದೆ ಅಂದರೆ, ಒಂದು ನಿಮಿಷ, ರೂಮ್ಮೇಟ್ ಇದೆ, ಅವ್ರು ತೋರ್ಸೋಕೆ ಹೋಗಲ್ಲ, ನಂದು ಮಾತ್ರ ನಾನು ತೋರಿಸ್ತೀನಿ. ಇದು ನನ್ನ ಬೆಡ್ರೂಮ್, ಆಯಿತಾ. ಸ್ವಲ್ಪ ಮೆಸ್ಸಿ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೆಸ್ಸಿ ಇಟ್ಕೊಂಡಿದ್ದೀನಿ. ಇಲ್ಲೆಲ್ಲ ಫುಲ್ ಮೆಸ್ಸಿ ಇದೆ, ಯಾಕಂದರೆ ನೆನ್ನೆ ನಂದು ಒಂದು ರಿಪೋರ್ಟ್ ಪ್ರಿಪೇರ್ ಮಾಡೋದಿತ್ತು. ಸೊ ಅಲ್ಲಿ ರಿಪೋರ್ಟ್ ಪ್ರಿಪೇರ್ ಮಾಡ್ತಿದ್ದೆ. ಇದು ನಾನು ವಾರ್ಡ್ರೂಮ್, ಓಪನ್ ಮಾಡೋಕ್ಕೆ ಹೋಗಲ್ಲ. ಇಲ್ಲೇ ಎಷ್ಟು ಮೆಸ್ಸಿ ಇಟ್ಕೊಂಡಿದ್ದೀನಿ ಅಂದರೆ ಅದರೊಳಗಡೆ ಇನ್ನೂ ಎಷ್ಟು ಮೆಸ್ಸಿಯಾಗಿ ಇಟ್ಕೊಂಡಿರ್ತೀನಿ ನಾನು, ಅಲ್ವಾ. ಇಲ್ಲಿ ನನ್ನ ಸ್ಲಿಪ್ಪರ್ ಬಿಟ್ಕೋತೀನಿ, ಇಷ್ಟೇ ಇರೋದು. ಆ್ಯಂಡ್ ಇಲ್ಲಿ ಈ ಥರ ಹಾಲ್ ಇದೆ. ಇದು ಎಂಟ್ರೆನ್ಸ್. ಹಿಂಗೆ ಬಂದರೆ ಇದು ನಮ್ಮ ರೂಮ್. ಇಲ್ಲಿ ನಾನು ಬೇಜಾರಾದಾಗ ಇಲ್ಲಿ ಕೂತ್ಕೋತೀನಿ. ಅಲ್ಲೆಲ್ಲ ಫುಲ್, ಆ ಸೈಡೆಲ್ಲ ಫುಲ್ ಮೆಸ್ಸಿ ಇದೆಲ್ಲ, ನೋಡ್ಬೇಡಿ ಅದೆಲ್ಲ. ಇದು ವಾಶ್ರೂಮ್, ದೇವರ ಮನೆ ಇದೆ. ಇದು ಕಿಚನ್, ಬಟ್ ಯಾವ ಐಟಮ್ ಕೂಡ ಇಲ್ಲ ಅಷ್ಟೇ. ಅಲ್ಲೊಂದು ಚಿಕ್ಕದು ಬಾಲ್ಕನಿ ಟೈಪ್ ಇದೆ, ಇಷ್ಟೇ ಇರೋದು ಇಲ್ಲಿ. ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಕ್ಲೀನ್ ಇದೆ. ಕ್ಲೀನ್ ಅಂದರೆ ನಾನು ಕ್ಲೀನಾಗಿ ಇಟ್ಕೊಂಡಿಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಕ್ಲೀನಾಗಿದೆ, ನಾನು ಕ್ಲೀನಾಗಿ ಇಟ್ಕೊಂಡಿಲ್ಲ ಅಷ್ಟೇ. ಹಾಗೆ ಏನು ಡ್ರೆಸ್ ಚೇಂಜ್ ಆಗ್ತಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಇವಾಗ ತಾನೇ ಹೊರಗಡೆ ಹೋಗಿದ್ದೆ ಕಾಲೇಜಿಂದ. ನನಗೊಂದು ಅಸೈನ್ಮೆಂಟ್ ಇತ್ತು, ಇಂಡಸ್ಟ್ರಿ ವಿಸಿಟ್ ಮಾಡಬೇಕಾಗಿತ್ತು. ಅಲ್ಲಿಗೆ ಹೋಗಿ ಅಲ್ಲಿಂದ ಬಂದ ತಕ್ಷಣ ನಾನು ಸ್ಟಾರ್ಟ್ ಮಾಡಿದೆ. ಸೊ ಐ ಥಾಟ್ ಫ್ರೆಶ್ ಅಪ್ ಆಗಿ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು. ನಾವು ಇವತ್ತೊಂದು ಎಕ್ಸ್ಪೀರಿಯನ್ಸ್ ಆಯಿತು ನನ್ನ ಇಂಡಸ್ಟ್ರಿಗೆ ಹೋದಾಗ. ಇದು ಸೆಕೆಂಡ್ ಟೈಮ್ ಆಯಿತಾ. ಫಸ್ಟ್ ಅಸೈನ್ಮೆಂಟ್ ಆಗಲೇ ಮುಗಿದಿದೆ, ಇದು ಸೆಕೆಂಡ್ ಅಸೈನ್ಮೆಂಟ್. ಇಲ್ಲ, ನಮ್ಮದು ಯೂನಿವರ್ಸಿಟಿ ಹತ್ರನೇ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದೆ, ಅಲ್ಲಿ ಹೋಗಿದ್ವಿ. ಸೊ ಇದಾಗಿತ್ತು ನಂದು ಚಿಕ್ಕ ಇಂಟ್ರೊಡಕ್ಷನ್ ಬ್ಲಾಗ್. ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ನಾನು ಡೈಲಿ ಬ್ಲಾಗ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಒಂದು ಡಿಸಿಪ್ಲಿನ್ ಬಿಲ್ಡ್ ಆಗುತ್ತೆ ಡೈಲಿ ಬ್ಲಾಗ್ ಮಾಡೋಕ್ಕೆ ಶುರು ಮಾಡಿದ್ರೆ. ಚೆನ್ನಾಗಿರುತ್ತೆ. ಮತ್ತು ನನ್ನದು ಎಕ್ಸ್ಪೀರಿಯನ್ಸ್ ಹೇಗಿದೆ ಅದೆಲ್ಲ ಹೇಳ್ಕೊಡ್ತೀನಿ ನಿಮಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಮಾತ್ರ ಸಪೋರ್ಟ್ ಮಾಡಿ.
ಆಮೇಲೆ ನಿಮ್ಗೇನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಯಾವುದು ರಿಲೇಟೆಡ್ ಬಗ್ಗೆ ಯಾವ್ದು ರಿಲೇಟೆಡ್ ಆದರೂ ಆಗಿರ್ಬೋದು, ನಮ್ಮ ಯೂನಿವರ್ಸಿಟಿ ಬಗ್ಗೆ, PG ಬಗ್ಗೆ ಮತ್ತು MBA ಬಗ್ಗೆ ಏನೇ ಕ್ವಶನ್ಸ್ ಇದ್ದರೂ ನನಗೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.